ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಟೇಸ್ಟಿ ಮೂಲಂಗಿ ಸಾರ್ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ನೀವು ಇಷ್ಟೇ ಮಾಡ್ಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ಬನ್ನಿ ತಳಮಳದಲ್ಲೇ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೂಲಂಗಿ ಸಾರು ಮಾಡಕ್ ಬೇಕಾಗಿರೋ ಪದಾರ್ಥಗಳನ್ನು ನೋಡ್ಕೊಂಬಿಡೋಣ. ಸೊ ಫಸ್ಟ್ ಈರುಳ್ಳಿ ಒಂದು ಉದ್ದುದ ಹಚ್ಕೊಬೇಕು, ಟೊಮೊಟೊ ಒಂದು ಅಥವಾ ಒಂದೂವರೆ ಸ್ಕ್ವೇರ್ ಹಚ್ಕೊಳ್ಳಿ, ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಸಣ್ಣದಾಗ ಹಚ್ಕೋಬೇಕು, ಆಮೇಲೆ ಮೂಲಂಗಿ ಒಂದರಿಂದ ಎರಡು ರೌಂಡ್ ಆಗಿ ಹಚ್ಕೋಬೇಕು, ಆಮೇಲೆ ಕರ್ಬೇವು ಕಡ್ಡಿ ಒಂದರಿಂದ ಎರಡು, ಆಮೇಲೆ ಕೊತ್ತಂಬರಿ ಒಂದು ಸಣ್ಣದಾಗ ಹಚ್ಕೊಬೇಕು, ಆಮೇಲೆ ಸಾಸಿವೆ ಮತ್ತೆ ಅರಿಶಿನ, ಆಮೇಲೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನ್ಸಿ ಇಟ್ಕೊಂಡು ಹುಣಸೆ ಹುಳಿನ ತೆಕ್ಕೊಬೇಕು, ಆಮೇಲೆ ತೊಗರಿಬೇಳೆ ಒಂದು ಚಿಕ್ಕ ಕಪ್ಪು. ಆಮೇಲೆ ಈ ಮೂಲಂಗಿ ಸಾರಿಗೆ ಬೇಕಾಗಿರೋ ಮಸಾಲೆ ಸಾಮಗ್ರಿ ನೋಡ್ಕೊಂಬಿಡೋಣ. ಸೊ ಟೊಮೊಟೊ ಒಂದು, ಆಮೇಲೆ ಹಸಿ ಕೊಬ್ಬರಿ ಒಂದು ಕಾಲ್ ತುರಿ ಅಥವಾ ಕಾಲು ಉದ್ದುದ ಹಚ್ಕೊಂಡಿರೋದು, ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚ, ಆಮೇಲೆ ಸಾಂಬಾರ್ ಪುಡಿ 3-5 ಟೀ ಸ್ಪೂನು, ಆಮೇಲೆ ಕಡಲೆಪಪ್ಪು ಸೊ ಒಂದು 4 ಟೀ ಸ್ಪೂನು. ಸೊ ಇಷ್ಟು ರುಬ್ಕೊಬೇಕು. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಕುಕ್ಕರ್ಗೆ ಇಟ್ಕೊಂಬಿಡೋಣ. ಸೊ ಫಸ್ಟ್ ತೊಗರಿಬೇಳೆ. ಸೊ ತೊಗರಿಬೇಳೆ ನೋಡ್ಬೋದು, ಒಂದು ಚಿಕ್ಕ ಕಪ್ ತಗೊಂಡಿದೀವಿ. ಸೊ ಅದನ್ನ ತೊಳ್ಕೊಂಡು ಒಂದ್ ಸ್ವಲ್ಪ ಮುಳುಗೋ ಅಷ್ಟು ನೀರ್ ಹಾಕೊಂಡು, ಆಮೇಲೆ ಈ ತರಕಾರಿ ಎಲ್ಲ ಹಾಕಬೇಕು. ಮೂಲಂಗಿ ಎರಡು ರೌಂಡ್ ಆಗಿ ಹಚ್ಕೊಂಡಿರೋದು, ಆಮೇಲೆ ಈರುಳ್ಳಿ ಒಂದ್ ಗಡ್ಡೆ ಉದ್ದುದ ಹಚ್ಕೊಂಡಿರೋದು, ಆಮೇಲೆ ಬೆಳ್ಳುಳ್ಳಿ ಫುಲ್ ಹಾಕೊಂಬೇಡ್ರಿ, ಒಗ್ಗರಣೆಗೆ ಒಂದ್ ಸ್ವಲ್ಪ ಎತ್ತಿಕೊಂಡು ಒಂದ್ ಅರ್ಧ ಬೇಯಿಸೋದಕ್ಕೆ ಹಾಕೊಳ್ರಿ, ಇನ್ನು ಅರ್ಧ ಒಗ್ಗರಣೆಗಿರ್ಲಿ. ಟೊಮೊಟೊನು ಅಷ್ಟೇ. ಆಮೇಲೆ ಕರ್ಬೇವು ಸೊ ಕಡ್ಡಿ ಹಂಗಂಗೆ ಆದ್ರೂ ಹಾಕ್ರಿ, ಇಲ್ಲ ಬಿಡಿಸ್ಬಿಟ್ಟಾದ್ರೂ ಹಾಕ್ರಿ, ನಡೆಯುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಕುಕ್ಕರ್ ಅಲ್ಲಿ ಇಟ್ಟು, ಸೊ ಇದ್ರ ಜೊತೆಗೆ ಅನ್ನ ಮಾಡ್ಕೊಳಂಗಿದ್ರೆ ಅನ್ನನೂ ಮಾಡ್ಕೊಂಬಿಡ್ರಿ, ಸೊ ತೊಂದ್ರೆ ಇಲ್ಲ. ಸೊ ಇದು ಕುಕ್ಕರ್ ಅಲ್ಲಿ ಇಟ್ಟು ಸೆಟ್ ಮಾಡಿ, ಸೊ ಒಂದು 2-3 ವಿಸಿಲ್ ಸಪ್ರೇಟ್ ಆಗಿ ಬೇಯಿಸಿದ್ರೆ, ಸೊ ಇಲ್ಲ ಅನ್ನನೂ ಜೊತೆಗೆ ಬೇಯಿಸ್ಕೊಂತೀವಿ ಅಂದ್ರೆ ಒಂದು 4 ವಿಸಿಲ್ ಹಾಕ್ಸಿ. ಸೊ ಇನ್ನು ಈ ಮೂಲಂಗಿ ಸಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ ಬನ್ನಿ. ಸೊ ಫಸ್ಟ್ ಜಾರ್ ತಗೊಂಡು ಅದಕ್ಕೆ ಸಾಂಬಾರ್ ಪುಡಿ ಒಂದು 4-5 ಟೀ ಸ್ಪೂನು, ಆಮೇಲೆ ಟೊಮೊಟೊ ಒಂದು ಅರ್ಧ, ಆಮೇಲೆ ಕಡಲೆಪಪ್ಪು ಒಂದು 3-4 ಟೀ ಸ್ಪೂನು, ಆಮೇಲೆ ಜೀರಿಗೆ ಅರ್ಧ ಟೀ ಸ್ಪೂನು. ಸೊ ಆಮೇಲೆ ಹಸಿ ಕೊಬ್ಬರಿ ಸೊ ಕಾಲ್ ತುರಿ ಅಥವಾ ಕಾಲ್ ಪೀಸ್ನ ಹಚ್ಕೊಂಡು, ಸೊ ಈ ತರ ಹಾಕೊಂಡು ನುಣ್ಣಗೆ ರುಬ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದೇ ನಮ್ಮ ಮೂಲಂಗಿ ಸಾರಿಗೆ ಮೇನ್ ಟೇಸ್ಟ್ ಕೊಡೋದು. ಸೊ ಬನ್ನಿ, ರೆಡಿ ಆಯ್ತು. ಇನ್ನು ಒಗ್ಗರಣೆ ಹಾಕೊಂಬಿಡೋಣ. ಸೊ ಫಸ್ಟ್ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ತಪ್ಪಲೆ ಇಟ್ಟು, ಆಮೇಲೆ ಒಂದು 4-5 ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಕಾಯಕ್ ಬಿಡ್ಬೇಕು. ಒಂದು 1/2-1 ನಿಮಿಷ ಬಿಟ್ರೆ ಸಾಕು, ಎಣ್ಣೆ ಬೇಗ ಹಾಕೋದಾಗುತ್ತೆ. ಸೊ ಎಣ್ಣೆ ಹಾಕಾದ್ಮೇಲೆ ಒಂದು 1/2-1 ಟೀ ಸ್ಪೂನ್ ಸಾಸಿವೆ ಹಾಕೊಂಡು ಅದು ಸ್ವಲ್ಪ ಚಿಟ್ಪಿಟ ಅಂತ ಅಂದಾಗ ನೆಕ್ಸ್ಟ್ ಏನ್ ಹಾಕಬೇಕು ಅಂತ ಹೇಳ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ಮೂಲಂಗಿ ಸಾರನ್ನ ಟ್ರೈ ಮಾಡ್ಲಿ. ಸೊ ಸಾಸಿವೆ ಎಲ್ಲ ಚಿಟ್ಪಿಟ ಆದ್ಮೇಲೆ ಈ ಉಳಿದಿರೋ ಬೆಳ್ಳುಳ್ಳಿ ಇತ್ತಲ್ಲ ಸಣ್ಣದಾಗ ಹಚ್ಕೊಂಡಿರೋದು, ಸೊ ಅದನ್ನು ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸೊ ಗೈಸ್, ಈ ತರ ಸಿಂಪಲ್ ಆಗಿ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ನೋದೇಗಿದೆ, ಹೋಟ್ಲುಗೆಲ್ಲ ಹೋಗಿ ತಿನ್ನೋದೇಗಿದೆ. ಸೊ ನೀವೇ ಒಂದ್ಸಲ ಯೋಚನೆ ಮಾಡಿ. ಸೊ ಆಮೇಲೆ ಟೊಮೊಟೊ ಸೊ ಸ್ಕ್ವೇರ್ ಹಚ್ಕೊಂಡಿರೋದು ಅರ್ಧ ಉಳಿಸಿದ್ವಲ್ಲ, ಅದು ಈ ಒಗ್ಗರಣೆಗೆ ಹಾಕೋಬೇಕು. ಆಮೇಲೆ ಕರ್ಬೇವು ಒಂದು ಕಡ್ಡಿ ಸೊ ಬಿಡಿಸ್ಕೊಂಡು ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಟೊಮೊಟೊ ಎಲ್ಲ ಇಸ್ಕಿದ್ರೆ ಒಂದು ಸ್ವಲ್ಪ ಕಟಾಗೋ ಥರ ಸ್ಟೇಜಿಗೆ ಬೆಂದರೆ ಸೊ ನಮ್ಮ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಸೊ ಬನ್ನಿ ನೀಟಾಗಿ ಬೇಯಿಸ್ಕೊಂಬಿಡೋಣ. ಸೊ ನೋಡ್ಬೋದು ಇನ್ನೇನು ನಮ್ಮ ಟೊಮೊಟೊ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಬೇಯ್ತಾ ಬಂತು. ಸೊ ಚುಚ್ಚಿದ್ರೆ ಅದೊಂದು ಸ್ವಲ್ಪ ಪಿಚ್ಕ ಅಂತ ಆಗಬೇಕು. ಸೊ ಆವಾಗ ನಮ್ಮ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಸೊ ಟೊಮೊಟೊ ಎಲ್ಲ ಒಂಥರ ಟೇಸ್ಟ್ ಕೊಡುತ್ತೆ ನಮ್ಮ ಸಾರಿಗೆ. ಸೊ ಒಂದು 5 ನಿಮಿಷ ಹಂಗೆ ದಮ್ ಕಟ್ಟೋದಕ್ಕೆ ಬಿಟ್ಟರು ನಡೆಯುತ್ತೆ, ಬೆಂದೋಗುತ್ತೆ. ಸೊ ಇದು ಬೆಂದ ಮೇಲೆ ನಾವಿನ್ನ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಮೂಲಂಗಿ ಸಾರಿಗೆ, ಸೊ ಈ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿ ಬರೋವರೆಗೂ ಕಾಯ್ಬೇಕು. ಸೊ ಒಂದ್ ಸ್ವಲ್ಪ ನೀರ್ ಕಡಿಮೆ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಸ್ವಲ್ಪ ನೀರಾಗಿ ಮಾಡ್ಕೊಳ್ರಿ. ಸೊ ಈ ಮಸಾಲೆಗೆ ರುಬ್ಕೊಬೇಕಾದ್ರೆ ಏನೇನು ಪದಾರ್ಥ ಹಾಕಿದ್ವಿ ಅಂದ್ರೆ, ಸೊ ಸಾಂಬಾರ್ ಪುಡಿ ಒಂದು 4-5 ಟೇಬಲ್ ಸ್ಪೂನು, ಜೀರಿಗೆ ಒಂದು 1/4 ಟೀ ಸ್ಪೂನು, ಆಮೇಲೆ ಹಸಿ ಕೊಬ್ಬರಿ ಒಂದು ಕಾಲ್ ತುರಿ ಅಥವಾ ಕಾಲು ಹಚ್ಕೊಂಡಿರೋದು ಉದ್ದುದ, ಆಮೇಲೆ ಕಡಲೆಪಪ್ಪು, ಆಮೇಲೆ ಟೊಮೊಟೊ ಸೊ ಟೊಮೊಟೊ ಅರ್ಧ ಟೊಮೊಟೊ, ಸೊ ಇಷ್ಟು ಹಾಕೊಂಡು ರುಬ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನೀವೇ ನೋಡ್ಬೋದು ಹುಣಸೆ ಹುಳಿ ಹಾಕೊಂಡ್ವಿ. ಸೊ ನಿಂಬೆಹಣ್ಣು ಗಾತ್ರದಷ್ಟು ನೆನೆ ಹಾಕೊಂಡು ಸೊ ಚೆನ್ನಾಗೆ ಹುಣಸೆ ಹುಳಿ ಎಲ್ಲ ಇಟ್ಕೊಂಡು ಆಮೇಲೆ ಹುಣಸೆ ಹುಳಿ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಬೇಯಿಸ್ಕೊಂಡಿದ್ವಲ್ಲ ಮೂಲಂಗಿ, ಆಮೇಲೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕೊಂಡು ಸೊ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನಕ್ಕೆ ತಡ ಮಾಡ್ತೀರಾ? ಈ ತರ ಹೆಲ್ದಿ ಫುಡ್ ಮನೆಯಲ್ಲೇ ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲೇಬೇಕು. ಸೊ ನಿಮ್ಮ ಹೆಲ್ತ್ ನಮ್ಮ ಕೈಲಿ. ಸೊ ನಾವು ಮಾಡೋ ಅಡುಗೆ ನೀವು ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಮೇಲೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ಬಾಡಿಗೆ ಬೇಕಾಗಿರೋದೇ ಮೈನ್ ಫುಡ್. ಸೊ ಫುಡ್ಡೇ ಚೆನ್ನಾಗಿಲ್ಲ ಅಂದ್ರೆ ಏನ್ ವರ್ಕ್ ಆಗುತ್ತೆ, ಮೈಂಡ್ ಎಲ್ಲ ಹಾಳಾಗೋಗುತ್ತೆ. ಸೊ ಅದಕ್ಕೆ ಫುಡ್ಡು ಚೆನ್ನಾಗಿರೋದು ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಲೇಬೇಕು. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ರಿ.
ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ಉಪ್ಪು ಹಾಕಬೇಕಾದ್ರೆ ಹುಷಾರಾಗಿ ಹಾಕೊಳ್ರಿ. ಸೊ ಉಪ್ಪು ಒಂದ್ ವೇಳೆ ಜಾಸ್ತಿ ಆದ್ರೆ ಮನೇಲಿ ಜಗಳ ಗ್ಯಾರಂಟಿ. ಸೊ ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಮೀಡಿಯಂ ಆಗಿ ಹಾಕೊಳ್ರಿ ಸಾಕು. ಸೊ ಉಪ್ಪು ಕಡಿಮೆ ಇದ್ರೂ ಪರವಾಗಿಲ್ಲ, ನೆಂಚ್ಕೊಂಡು ತಿನ್ಬೋದು. ಆದ್ರೆ ಉಪ್ಪು ಜಾಸ್ತಿ ಆದ್ರೆ ಏನು ಮಾಡಕ್ಕಾಗಲ್ಲ. ಸೊ ಆಮೇಲೆ ಒಂದ್ ಚಿಟಿಕೆ ಬೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಕುದಿ ಬರಕ್ ಬಿಡ್ಬೇಕು. ಸೊ ನೋಡ್ಬೋದು ಕುದೀತಾ ಇದೆ. ಸೊ ಆಮೇಲೆ ಒಂದ್ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಉದುರಿಸ್ಕೊಂಬಿಟ್ಟು ಸೊ ಒಂದ್ 5 ನಿಮಿಷ ಪ್ಲೇಟ್ನ ಈ ತರ ಮುಚ್ಚಿಬಿಟ್ರೆ ಕುದಿ ಬರುತ್ತೆ. ಸೊ ಆವಾಗ ಮೂಲಂಗಿ ಎಲ್ಲ ಒಂದ್ ಸ್ವಲ್ಪ ಬೆಂದಿಲ್ಲ ಆದ್ರೂ ಚೆನ್ನಾಗಿ ಬೇಯುತ್ತೆ. ಸೊ ಇನ್ನೇನು ಒಂದ್ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ನಮ್ಮ ರುಚಿಕರವಾದ ಘಮಘಮವಾದ ಮೂಲಂಗಿ ಸಾರ್ ರೆಡಿ. ಸೊ ನೋಡಿದ್ರಲ್ಲ, ಮನೆಯಲ್ಲ ಎಷ್ಟು ಸುಲಭವಾಗಿ ವಿದಿನ್ 30 to 40 ಮಿನಿಟ್ಸ್ ಅಲ್ಲಿ ಸೊ ಈ ಮೂಲಂಗಿ ಸಾರನ್ನ ರೆಡಿ ಮಾಡ್ಕೊಬೋದು. ಸೊ ಮೂಲಂಗಿ ಹೆಲ್ತ್ಗೂ ಒಳ್ಳೇದು. ಸೊ ಈಗ ಬರೀ ಮೂಲಂಗಿ ತಿನ್ನೋದಕ್ಕಾಗಲ್ಲ, ಘಾಟ್ ಇರುತ್ತೆ. ಸೊ ಈ ತರ ಮೂಲಂಗಿ ಸಾರು ಅಥವಾ ಪಲ್ಯ, ಸೊ ಪಲ್ಯ ಹೇಗ್ ಮಾಡೋದು ಅಂತ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹೇಳ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಸಾರು ಹೇಗ್ ಮಾಡೋದು ಅಂತ ನೋಡ್ರಿ ಸಾಕು. ಸೊ ಸುಲಭ ರೀತಿ ಅಲ್ಲ, ಎಷ್ಟು ಚೆನ್ನಾಗಿ ಮಾಡ್ಕೊಬೋದು. ಸೊ ವಿದಿನ್ 30 ಮಿನಿಟ್ಸ್ ಅಲ್ಲಿ ರೆಡಿ ಆಗೋಗುತ್ತೆ. ಸೊ ಆಮೇಲೆ ಉಪ್ಪು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ. ಸೊ ತೀರಾ ಉಪ್ಪು ಕಡಿಮೆ ಅನ್ಸಿದ್ರೆ ಒಂದ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ಹೇಳ್ದಾಗೆ ಜಾಸ್ತಿ ಆದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಮನೇಲಿ ಜಗಳ ಗ್ಯಾರಂಟಿ. ಸೊ ಅದಕ್ಕೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಂಡು ಸೊ ಆಮೇಲೆ ಬೇಕಾದ್ರೆ ಸಾರಿಗೆ ಬೈಕೊಂಡಾದ್ರೂ ನೆಂಚ್ಕೊಂಡು ತಿನ್ಕೊಬೋದು. ಸೊ ಜಾಸ್ತಿ ಆದ್ರೆ ಏನು ಮಾಡೋದಕ್ಕಾಗಲ್ಲ. ಸೊ ಉಪ್ಪು ಒಂದು ಕರೆಕ್ಟಾಗಿ ಹಾಕೊಳ್ಳಿ ಅಷ್ಟೇ. ಸೊ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ನಾ ಮುಂದು ನೀ ಮುಂದು ಅಂತ ಟೊಮೊಟೊ ಮೂಲಂಗಿ ಎಲ್ಲ ಮೇಲ್ ಬರ್ತಾ ಇದೆ. ಸೊ ಈ ತರ ಚೆನ್ನಾಗಿ ಕುದಿ ಬಂದ್ರೆ ನಮ್ ಸಾರು ರೆಡಿ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ಸಾರು ರೆಡಿ ಮಾಡ್ಬೇಕಾದ್ರೆ ಸ್ಮೆಲ್ ಹೆಂಗ್ ಬರುತ್ತೆ ಗೊತ್ತಾ, ನೀವ್ ಒಂದ್ಸಲ ಟ್ರೈ ಮಾಡೋವರೆಗೂ ಆ ಅನುಭವ ನಿಮಗೆ ಗೊತ್ತಾಗದೇ ಇಲ್ಲ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟೇ. ಸೊ ಆಮೇಲೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ವೆಜ್ ರೆಸಿಪೀಸು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನಾನು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ನಾನು ವೈಟಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೀವು ಯಾಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೆ ನಾವು ಡೈಲಿ ಇದೇ ತರ ಹೆಲ್ದಿ ಫುಡ್ ನ ಮಾಡಿ ನಮ್ಮ ವೈಟಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಸಾಂಬಾರ್ ಪುಡಿ ಎಲ್ಲಾನು ಮನೆಯಲ್ಲೇ ಮಾಡಿರೋದು. ಸೊ ಆಚೆಯಿಂದ ಏನು ತಂದಿಲ್ಲ. ಸೊ ಎಲ್ಲ ಹೋಮ್ ಮೇಡ್. ಸೊ ಕೆಮಿಕಲ್ ಯಾವ ಮಿಕ್ಸ್ ಆಗಿರಲ್ಲ. ಸೊ ಈ ತರ ಹೋಮ್ ಮೇಡ್ ಫುಡ್ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಫೈನಲಿ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ಟು ಫೈನಲ್ ಶಾಟ್ ನ ತೆಕ್ಕೊಂಬಿಡೋಣ ಬನ್ನಿ. ಸೊ ಗೈಸ್, ನೀವು ಟ್ರೈ ಮಾಡ್ತೀರಾ ತಾನೇ? ಸೊ ಗೈಸ್ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ರುಚಿಕರವಾಗಿ ಮೂಲಂಗಿ ಸಾರನ್ನ ಮಾಡ್ಬೋದು ಅಂತ. ಸೊ ಇನ್ನ ಯಾಕೆ ತಡ ಮಾಡ್ತೀರಾ, ಇವಾಗ್ಲೇ ಹೋಗಿ ಈ ಮೂಲಂಗಿ ಸಾರನ್ನ ಟ್ರೈ ಮಾಡಿ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.